ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಾಲೂಕಿನ ಬಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಸಲಿ ಅತ್ತಿಕುಂಟೆ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮನೆಯಲ್ಲೂ ಗ್ರಾಮ ದೇವತೆಗಳಿಗೆ ತಂಬಿಟ್ಟು ದೀಪಗಳ ಮೆರವಣಿಗೆ ಮಾಡುತ್ತಾ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡಲಾಯಿತು. ಈ ಹಬ್ಬಕ್ಕೆ ಹಲವು ಕಾಂಗ್ರೆಸ್ ನಾಯಕರು ಕೂಡ ಆಗಮಿಸಿ ಗ್ರಾಮಸ್ಥರ ಗೌರವ ಆಧಾರಗಳನ್ನು ಸ್ವೀಕರಿಸಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಹಾಗೂ ಇವರು ಯುವ ಮುಖಂಡರು ಕೂಡ ಆಗಿದ್ದಾರೆ ಶ್ರೀಯುತ ಸುರೇಶ್ ಅವರು. ಇವರ ಆಹ್ವಾನದ ಮೇರೆಗೆ ನಮ್ಮ ಅಂಜು ಬಸ್ ಅವರು ಅಂದರೆ ಬಡವರ ಬಂಧು, ಯುವಕರ ಐಕಾನ್, ಧಾರ್ಮಿಕ ಕ್ಷೇತ್ರಗಳ ಸೇವಕ ಹಾಗೂ ಮುಳುಬಾಗಿಲಿನ ಭವಿಷ್ಯತ್ ಕಾಂಗ್ರೆಸ್ ನಾಯಕರಾದ ಶ್ರೀಯುತ ಕೊತ್ತೂರು ಡಾಕ್ಟರ್ ಆರ್ ಅಂಜು ಬಾಸ್ ಅವರು ಮತ್ತು ಅವರ ಆಪ್ತರಾದಂಥ ವೇಣುಕುಮಾರ್ ಅವರು ಆಗಮಿಸಿ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಊರಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ. ನಂತರ ಯುವ ಮುಖಂಡ ಸುರೇಶ್ ಅವರ ಮನೆಗೆ ಹೋಗಿ ಅವರ ಆತಿಥ್ಯವನ್ನು ಸ್ವೀಕರಿಸಿ ಅವರ ಗ್ರಾಮದ ಹಿರಿಯರಿಂದ ಸನ್ಮಾನ ಸ್ವೀಕರಿಸಿದರು. ಇದೇ ವೇಳೆ ಗ್ರಾಮದ ಹಿರಿಯ ಕಾಂಗ್ರೆಸ್ ಮುಖಂಡರುಗಳಾದಂಥ ಶ್ರೀಯುತ ಬೊಮ್ಮಣ್ಣನವರ ರಾಮಪ್ಪ ಅವರು, ಎನ್ ವಿ ವೆಂಕಟರಾಮಪ್ಪ ಅವರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಶಂಕರಪ್ಪ ಅವರು, ಡೈರಿ ನಾಗರಾಜಣ್ಣ, ತೊರಡಿ ಶಿವಣ್ಣ, ಚದುಮ್ನಹಳ್ಳಿ ನಾಗರಾಜ್ ಅವರು, ಜಿ ವಿ ಸುಬ್ರಹ್ಮಣ್ಯವರು, ರಾಧಾಕೃಷ್ಣ, ಶ್ರೀರಾಮ್, ಸೋಮಪ್ಪ, ಮಂಜುನಾಥ್, ವಿಜಯ್ ಕುಮಾರ್, ಹಾಗೆ ಮುಳುಬಾಗಿಲು ಬೀದಿ ವ್ಯಾಪಾರ ಸಂಘದ ಅಧ್ಯಕ್ಷರಾದಂಥ ಬೀಡ ಬಾಬಣ್ಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಸುರೇಂದ್ರ ಅವರು ಕೂಡ ಭಾಗವಹಿಸಿದರು, ಅಂಜಿ ಅನ್ನೋರು ಕೂಡ, ಮತ್ತು ಬಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಅವರು ಈ ಆತಿಥ್ಯ ಸತ್ಕಾರವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನೆರವೇರಿಸಿಕೊಟ್ರು. ಹಾಗೆ ಗ್ರಾಮಸ್ಥರು ಕೂಡ ಇವರ ಮನೆ ಹತ್ರ ಬಂದು ಅವ್ರಿಗೆ ನಮ್ಮ ಡಾಕ್ಟರ್ ಆರ್ ಅಂಜು ಬಾಸ್ ಅವ್ರಿಗೆ ಸನ್ಮಾನ ಮಾಡಿದರು. ಧನ್ಯವಾದಗಳು. ಇವತ್ತಿನ ದಿನ ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಂಥ ನಮ್ಮ ಅಸಲಿ ಅತ್ತಿಕುಂಟೆ ಗ್ರಾಮಕ್ಕೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ನಾಯಕರು ಆದಂತಹ ನಮ್ಮ ಅಂಜು ಬಾಸ್ ಸರ್ ಅವರನ್ನು ಆಹ್ವಾನ ನೀಡಿದ್ದಂತಹ ನಮ್ಮ ಇಡೀ ಅಸಲಿ ಅತ್ತಿಕುಂಟೆ ಗ್ರಾಮಸ್ಥರ ವತಿಯಿಂದ ನಮ್ಮ ಅಂಜು ಬಾಸ್ ಅಣ್ಣವರು ಇಲ್ಲಿ ಆಗಮಿಸಿ ನಮ್ಮ ದೇವಸ್ಥಾನಕ್ಕೆ ದೇವರ ಅನುಗ್ರಹವನ್ನು ಪಡೆದು, ಅದೇ ರೀತಿ ನಮ್ಮ ಇಲ್ಲಿನ ಪ್ರೆಸೆಂಟ್ ಮೆಂಬರ್ ಆದಂತಹ ಪದ್ಮಕ್ಕನವರ ಮನೆಗೆ, ಸುರೇಶ್ ಅವರ ಮನೆಗೆ ಆಗಮಿಸಿ ಈ ನಮ್ಮ ಸುರೇಶ್ ಅವರ ಸತ್ಕಾರಗಳೊಂದಿಗೆ ಸತ್ಕಾರ ಪಡೆದು, ಹಾಗೆ ನಮ್ಮ ದೇವರ ನಮ್ಮ ಅಂಜು ಭಾಷಣ್ಣವರು ಇದು ಪಡೆದು ಆಶೀರ್ವಾದಗಳನ್ನು ಪಡೆದು ಈ ಗ್ರಾಮದ ಕೆಲವೊಂದು ಆಚಾರ ವಿಚಾರಗಳನ್ನು ತಿಳಿದು ಸಂತೋಷಪಟ್ಟು ಅಸಲಿ ಅತ್ತಿಕುಂಟೆ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ನಮ್ಮ ಗ್ರಾಮದ ಹಿರಿಯರು, ಮುಖಂಡರು ಎಲ್ಲರೂ ಸೇರಿ ತುಂಬ ಅದ್ಭುತವಾಗಿ ಆಚರಣೆ ಮಾಡಿದರು. ಆ ಒಂದು ಕಾರ್ಯಕ್ರಮ ನಿನ್ನೆ ರಾತ್ರಿ ತುಂಬ ಅದ್ಧೂರಿಯಾಗಿ ಆರ್ನಣ್ಣನವರು, ನಮ್ಮ ಮುಖಂಡರೆಲ್ಲರೂ, ಕಾಂಗ್ರೆಸ್ ಮುಖಂಡರೆಲ್ಲರೂ ಬಂದರು. ಮುಖ್ಯವಾಗಿ ನಮ್ಮ ಬಾಸು ಅಂಜು ಬಾಸ್ ಅವರು ನಿನ್ನೆ ಬರಬೇಕಾಗಿತ್ತು. ಅವರು ನಿನ್ನೆ ಕಾರಣಾಂತರಗಳಿಂದ ನಿನ್ನೆ ಬರೋಕ್ಕಾಗಲಿಲ್ಲ ನಿನ್ನೆ ರಾತ್ರಿ. ಅದಕ್ಕೆ ಇವಾಗ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇವಾಗ ಬಂದಿದ್ದಾರೆ. ನಮ್ಮ ಊರಿನ ಎಲ್ಲ ನಾಯಕರು, ಎಲ್ಲ ಮುಖಂಡರ ಒಂದು ಮೇರೆಗೆ ಅವರು ಬಂದಿರೋದಕ್ಕೆ ನಾವೆಲ್ಲರೂ ಸ್ವಾಗತ ಕೋರ್ತೀವಿ. ತುಂಬ ಹೃದಯದಿಂದ ಅವ್ರಿಗೆ ಆಹ್ವಾನ ಮಾಡಿದ್ದೀವಿ. ಈ ಒಂದು 4 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟವ್ರಿಗೆ ವಂದನೆಗಳು. ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ಮುಳುಬಾಗಿಲು ತಾಲೂಕಿನ ಜನತೆಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ. ಹಾಗೆ ಆವನಿ ಹೋಬಳಿ ಬರುತ್ತೆ ನಮಗೆ. ಇಲ್ಲಿ ಬಂದುಬಿಟ್ಟು ಪಂಚಾಯಿತಿ ಬಂದುಬಿಟ್ಟು ಬಲ್ಲ ಪಂಚಾಯಿತಿ ಬರುತ್ತೆ. ಬಲ್ಲ ಪಂಚಾಯಿತಿನಲ್ಲಿ ವ್ಯಾಪ್ತಿಯಲ್ಲಿರುವಂಥ ಅಸಲಿ ಅತ್ತಿಕುಂಟೆ ಗ್ರಾಮದಲ್ಲಿ ನಿನ್ನೆ ಶನಿವಾರ ಬಂದು ನಮ್ಮ ಈ ಗ್ರಾಮದಲ್ಲಿ ನಿನ್ನೆ ಗ್ರಾಮ ಪೂಜೆನೂ ಇತ್ತು, ಮತ್ತು ಗೌರಿ ಹಬ್ಬ ಪೂಜೆ ಇತ್ತು. ಆ ಗೌರಿ ಹಬ್ಬ ಪೂಜೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಕೆಲವು ಕಾರಣಾಂತರಗಳಿಂದ ನಿನ್ನೆ ಬರೋಕ್ಕಾಗಿಲ್ಲ.
ಇದು ವಿಶೇಷ ಏನಪ್ಪ ಅಂತಂದರೆ ಇದು ಬಂದು ನಮಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಗ್ರಾಮಸ್ಥರಿಗೆ ಎಲ್ಲರಿಗೂ ಮತ್ತು ನಮ್ಮ ಸುರೇಶ್ ನಿನ್ನೆ ಬರಬೇಕಾಗಿತ್ತು, ಅದು ಬರೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಬಂದು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಬಂದು ಆಶೀರ್ವಾದ ತಗೊಂಡು ಈ ಗ್ರಾಮಸ್ಥದಲ್ಲಿ ಇರುವಂಥ ಎಲ್ಲ ಹಿರಿಯರಿಗೂ ಮತ್ತು ಬಂದ್ಬಿಟ್ಟು ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿಯರಿಗೂ ರೈತರಿಗೂ ಎಲ್ಲರಿಗೂ ಈ ವರ್ಷ ಒಳ್ಳೆ ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಮತ್ತೆ ಬಂದ್ಬಿಟ್ಟು ಇಲ್ಲೆಲ್ಲ ಇರುವಂಥ ಹಿರಿಯರಿಗೆ ವಿಶೇಷವಾಗಿ ಅವರಿಗೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತ ದೇವರಲ್ಲಿ ಕೋರುತ್ತಾ, ನನ್ನ ಇವತ್ತು ಆಹ್ವಾನ ಮಾಡಿ ಎಲ್ಲರೂ ಈ ಗ್ರಾಮದಲ್ಲೆಲ್ಲ ದೊಡ್ಡವರು ಹಿರಿಯರು ನಮ್ಮ ಸುರೇಶು ಎಲ್ಲರಿಗೂ ನಾನು ವಂದಿಸುತ್ತಾ, ಈ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ.